ಬೆಳಗಿನ ಶುಭೋದಯ ಎಲ್ಲರಿಗೂ. ಹಾಯ್, ಎಲ್ಲರೂ ಕಮೆಂಟ್ ಮಾಡಿ, ಎಲ್ಲರೂ ಲೈಕ್ ಮಾಡಿ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅನ್ಬೇಕಲಿ ನೀನು. ಮುಂಜಾನೆದ ಶುಭಾಶಯಗಳು ಅನ್ಬೇಕು ನೀನು. ಹೇಳ ಮತ್ತೆ, ಹೇಳ ಮತ್ತೆ, ಹೇಳು ಮಗನಿ. ಹಾಗೆ ನಾರ್ಮಲಾಗಿ ವಿಡಿಯೋ ಮಾಡಬೇಕು ಅನಿಸ್ತು, ಯಾಕಂದರೆ ಇದು ಫಸ್ಟ್ ಬ್ಲಾಗ್ ನಂದು. ಈ ಬ್ಲಾಗ್ ಯಾವ ಥರ ಆಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ. ಇಂಟೆನ್ಷನ್ ಜಾಸ್ತಿ ಐತಿ, ಇಂಟ್ರೆಸ್ಟ್ ಇದ್ದರೂ ನೋಡಲೇಬೇಕು. ಯಾಕೆಂದರೆ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಲ್ಲ, ಅದಕ್ಕೆ ಸ್ವಲ್ಪ ಸಪೋರ್ಟ್ ಮಾಡಿ. ಯಾವುದೇ ಕಾರಣಕ್ಕೂ ಒಳ್ಳೆಯದನ್ನೇ ಮಾಡ್ತೀನಿ. ಗ್ರೇಟ್ ಮೊಮೆಂಟ್ಸು, ಎಕ್ಸೈಟಿಂಗ್ ಮೊಮೆಂಟು ಮಾಡ್ತೀನಿ ನನ್ನ ಕೈಲಾದಷ್ಟು ಒಳ್ಳೆ ಕಂಟೆಂಟ್. ಸಿಕ್ಕಾಪಟ್ಟೆ ರೈತರು ತಮಗೆ ಯಾವುದೇ ರೀತಿ ಸಹಾಯ ಇಲ್ದೇ ತಾವು ಬೆಳೆಯೋದಕ್ಕೆ ಕಾರಣ ಆಗುತ್ತೆ. ಯಾಕಂದ್ರೆ ಜೀವನ ಅನ್ನೋದು ಹಿಂಗೆ ಇರಲ್ಲ, ಬಡತನ ಅನ್ನೋದೂ ಕೂಡ ಏರುಪೇರು ಇದ್ದೇ ಇರುತ್ತೆ. ಅವನ ಕಷ್ಟ ಮತ್ತು ಅವನ ಸುಖದೊಳಗೆ ತನ್ನ ಒಂದು ಬೆನ್ನಿಂದ ಯಾರು ನಿಲ್ತಾರೋ ಎಲ್ಲ ಗೊತ್ತಿಲ್ಲ, ತಾನೇ ನಿಂತ್ಕೊಂಡು ತಾನು ಭೂಮಿ ಒಳಗೆ ಕಾಲಿಟ್ಬಿಟ್ರೆ ಸಾಕು, ಆ ಮಣ್ಣು ಅವನ್ನ ಸೆಳ್ಕೊಂಡ್ಬಿಡುತ್ತೆ. ಅಂದಾಗ ಯಾವುದೇ ರೀತಿ ತಪ್ಪ ಏನು ಇಲ್ಲ ಇದರಲ್ಲಿ. ರೈತ ಅನ್ನೋದಕ್ಕೆ ತುಂಬ ಕಷ್ಟ, ಅದನ್ನು ಮಾಡಬೇಕು ಅನ್ನೋದನ್ನು ತುಂಬ ಕಷ್ಟ. ಯಾಕಂದರೆ ರೈತ ಅಂತಂದ್ರೆ ಒಂದು ಮಾತೈತಿ, ನೀ ಸಾಯ ನಾ ಸಾಯ ಮನೆ ಮಂದಿ ಎಲ್ಲ ಸಾಯ ಅಂತಂದ್ರೆ. ಯಾಕಂದ್ರೆ ಒಂದು ಕುಟುಂಬದೊಳಗೆ ರೈತ ಅನ್ನೋರು ರೈತಾಪಿಗಳಾಗಿದ್ರಪ್ಪ ಅಂದ್ರೆ, ಒಂದು ಬೆಳೆ ಸರಿ ಬಂತು, ಇನ್ನೊಂದು ಬೆಳೆ ಸರಿ ಬರಲಿಲ್ಲಪ್ಪ ಅಂದ್ರೆ ಎಲ್ಲರೂ ದುಡಿತಿರ್ತೀವಿ, ಅದರಲ್ಲಿ ಬೇರೆದಲ್ಲಿ ಎಲ್ಲಿ ಹೋಗಿ ದುಡಿತಾ ಇರಲ್ಲ. ಆವಾಗ ಕಾರಣ ಆಗೋದು ಬೆಳೆ ಬರಲಾ ಇರಲಾರ್ದು. ಹಂಗಾಗಿ ಬರಲಿಲ್ಲಪ್ಪ ಅಂದ್ರೆ ಸಂಕಟ, ಕಷ್ಟ. ಬಿಡವ ಹೆಂಗೆ ಉಂಡಾಕತ್ತಾನ ಲೇ ಮಟ್ಟಿ ಬಾಲೇಲ. ಬನ್ರಿ ಊಟ ಮಾಡೋಣ ನಾವೀಗ. ತಾನೆ ಎಣ್ಣೆ ಹೊಡೆದ್ವಿ, ಎಣ್ಣೆ ಹೊಡೆದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನಮ್ಮದು ಫುಲ್ಲು ನೋಡಿ. ಅನ್ನ ಕೊರಿಬೇಕದನ್ನ ಅಟ ಕೊರಿದ್ರೆ ತಿನ್ನಕ್ಕೆ ಹೋಗುತ್ತೆ. ಕೊರಕೊಡ್ತೀವಿ. ನೀ ಸುರಿಬೇಕಿಲ್ಲ ಮತ್ತೆ ಉಣ್ಣದು. ಸುಲಿಬೇಕಿಲ್ಲ ಏನು ಹೇಳ, ಆಕೈತಿಲ್ಲ ಈಗ, ಆಕೈತಿಲ್ಲ. ತಿನ್ರಿ. ಕ್ಯಾಮ್ರಾ ನೋಡ್ಕೊಂಡು ಸರಿಯಾಗಿ ಮಾತಾಡಬೇಕು. ನಾವೇನು ಮಾತಾಡ್ತೀವಿ ಅದನ್ನು ಪದೇ ದಬಾಯಿಸಿ ಮಾತಾಡಿಬಿಡ್ಬೇಕು ಅನ್ನೋ ಒಂದು ರೀಸನ್ನು. ಕ್ಯಾಮ್ರಾಕ್ಕೆ ಕರೆಕ್ಟಾಗಿ ಮಾತಾಡಬೇಕು, ಏನು ಎಂತೋ ಅಂತ, ಯಾರು ಏನಂತ ಏನಂತ ನಾನೇ ಗೊತ್ತಾ ಕೇಳ್ಬೇಕಿಲ್ಲ ಇಲ್ಲಿ, ಅಲ್ಲಿಗೆ ಕೇಳ್ಬೇಕಿಲ್ಲ ಇಲ್ಲಿ. ಮೇವು ದಿನದ ಎದ್ರ ತಾಕ ಅವನೇನ ಬಂದನ ಯಾರು ವಿಡಿಯೋ ಮಾಡಕ್ ಕೂತೀನಿ, ಮಾತು ಗಪ್ಪ ನೋಡಿ ಮಾತಾಡ್ರಿ. ಆ ಪಟ್ಗಾಡ್ ಎಲ್ಲ ಮುರಿದಿಟ್ಬಿಟ್ರಿ ನೀನು. ಅಯ್ಯ ಬಂಡ್ ಮಾಡಿ ಅಂತಲ್ಲ ಮತ್ತೆ ಸುಮ್ಮನೆ ಆಗ್ತಾನಲ್ಲಿ.